ಶಾಂತಿ. ದಿನಾಂಕ ಆಗಿದೆ 10/1/2026. ನಿಮ್ಮ ನೆನಪಿನ ಯಾತ್ರೆಯು ಬಹಳ ಗುಪ್ತವಾಗಿದೆ. ನೀವು ಮಕ್ಕಳು ಈಗ ಮುಕ್ತಿಧಾಮಕ್ಕೆ ಹೋಗುವ ಯಾತ್ರೆ ಮಾಡುತ್ತಿದ್ದೀರಿ. ಸೂಕ್ಷ್ಮವತನದ ವಾಸಿ ಫರಿಷ್ಠೆಯಾಗಬೇಕೆಂದರೆ ಆತ್ಮಿಕ ಸೇವೆಯಲ್ಲಿ ಮೂಳೆಯನ್ನು ಸ್ವಾಹ ಮಾಡಿ. ಮೂಳೆಗಳನ್ನು ಸ್ವಾಹ ಮಾಡದೆ ಫರಿಷ್ಠೆಗಳಾಗಲು ಸಾಧ್ಯವಿಲ್ಲ. ಫರಿಷ್ಠೆಗಳಿಗೆ ಮೂಳೆ ಮಾಂಸಗಳಿರುವುದಿಲ್ಲ. ಈ ಬೇಹದಿನ ಸೇವೆಯಲ್ಲಿ ದದೀಚಿ ಖುಷಿಯ ತರಹ ಮೂಳೆಯನ್ನು ಸವೆಸಬೇಕಾಗಿದೆ. ಆಗ ವ್ಯಕ್ತದಿಂದ ಅವ್ಯಕ್ತರಾಗುವಿರಿ. ನಾವು ಶ್ರೀಮತದಂತೆ ಪುರುಷಾರ್ಥ ಮಾಡುತ್ತಿದ್ದೇವೆ ಮತ್ತು ನಾವು ಈ ಗುಪ್ತ ಯೋಗದ ಯಾತ್ರೆಯಲ್ಲಿದ್ದೇವೆ. ಆ ಯಾತ್ರೆಯಂತೂ ತನ್ನ ಸಮಯದಲ್ಲಿ ಮುಕ್ತಾಯವಾಗಬೇಕಾಗಿದೆ. ಮುಖ್ಯವಾದದ್ದು ಈ ಯಾತ್ರೆ ಆಗಿದೆ. ಈಗ ಯಾತ್ರೆಯಲ್ಲಿದ್ದೀರಿ. ಸ್ಥೂಲ ಯುದ್ಧದ ಮಾತಿಲ್ಲ. ಪ್ರತಿಯೊಂದು ಮಾತು ಗುಪ್ತವಾಗಿದೆ. ಯಾತ್ರೆಯು ಬಹಳ ಗುಪ್ತವಾಗಿದೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನನ್ನ ಬಳಿ ಬಂದು ಬಿಡುವಿರಿ. ನಾವಾತ್ಮರು ನಮ್ಮ ನಿರ್ವಾಣಧಾಮಕ್ಕೆ ಯಾತ್ರೆ ಮಾಡಬೇಕಾಗಿದೆ. ವಿಚಾರ ಮಾಡಿದಾಗ ಅರ್ಥ ಮಾಡಿಕೊಳ್ಳಬಹುದು. ಇದು ಮುಕ್ತಿಧಾಮದ ಸತ್ಯ ಯಾತ್ರೆ ಆಗಿದೆ. ನಾವು ಮುಕ್ತಿಧಾಮಕ್ಕೆ ಹೋಗಬೇಕು. ಫರಿಷ್ಠೆಗಳು ಸೂಕ್ಷ್ಮವತನದಲ್ಲಿರುವುದಿಲ್ಲ. ಫರಿಷ್ಠೆಗಳಿಗೆ ಮೂಳೆ ಮಾಂಸವಿರುವುದಿಲ್ಲ. ಇಲ್ಲಿ ಈ ಆತ್ಮಿಕ ಸೇವೆಯಲ್ಲಿ ತಮ್ಮ ಮೂಳೆಗಳನ್ನು ಸ್ವಾಹ ಮಾಡಿ ನಂತರ ಫರಿಷ್ಠೆಗಳಾಗಿ ಬಿಡುತ್ತೀರಿ. ಸ್ಥೂಲವತನದಿಂದ ಸೂಕ್ಷ್ಮವತನವಾಸಿಗಳಾಗಬೇಕಾಗಿದೆ. ಎಲ್ಲಿ ನಾವು ಮೂಳೆಗಳನ್ನು ಸ್ವಾಹ ಮಾಡಿ ಸೂಕ್ಷ್ಮ ಆಗಿಬಿಡುತ್ತೇವೆ. ಈ ಸರ್ವಿಸ್ನಲ್ಲಿ ಎಲ್ಲವನ್ನೂ ಸ್ವಾಹ ಮಾಡಬೇಕಾಗಿದೆ. ಅಂತಿಮದಲ್ಲಿ ನೀವು ಫರಿಷ್ಠೆಗಳಾಗಿ ಬಿಡುವಿರಿ. ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ಮತ್ತು ಖುಷಿ ಇರುವುದು. ಮನುಷ್ಯರೆಲ್ಲರೂ ಕಾಲದ ಬೇಟೆಗೆ ಸಿಕ್ಕಿ ಬೀಳುತ್ತಾರೆ. ಯಾರು ಮಹಾವೀರರಿದ್ದಾರೆಯೋ ಅವರು ಅಡೋಲರಾಗಿರುತ್ತಾರೆ. ಪತಿತ ಪ್ರಪಂಚದಲ್ಲಂತೂ ದೇವತೆಗಳು ಹೆಜ್ಜೆಯನ್ನಿಡಲು ಸಾಧ್ಯವಿಲ್ಲ. ಆದ್ದರಿಂದ ಖಂಡಿತವಾಗಿಯೂ ಪತಿತ ಪ್ರಪಂಚದ ವಿನಾಶವಾಗಬೇಕು. ಮಹಾವಿನಾಶವಾಯಿತೆಂದು ಗಾಯನವಿದೆ. ಯಾರು ರಾಜಯೋಗವನ್ನು ಕಲಿಯುವರೋ ಜ್ಞಾನವನ್ನು ಕೊಡುವರೋ ಅವರೇ ಉಳಿಯುತ್ತಾರೆ. ಎಲ್ಲದರ ವಿನಾಶವಾಗಬೇಕಾಗಿದೆ. ಪತಿತ ಪಾವನನ್ನು ಕರೆಯುತ್ತಾರೆ. ಅವರು ಬರುತ್ತಾರೆಂದ ಮೇಲೆ ಖುಷಿಯಾಗಬೇಕಲ್ಲವೇ? ವಿಕಾರದಲ್ಲಿ ಹೋಗಬೇಡಿ. ಈ ವಿಕಾರದ ಮೇಲೆ ಜಯ ಗಳಿಸಿ ಅಥವಾ ದಾನ ಕೊಟ್ಟರೆ ಗ್ರಹಣ ಬಿಡುವುದು. ಭಾರತದ ಗ್ರಹಣವು ಖಂಡಿತ ಬಿಡುಗಡೆಯಾಗುವುದು. ಎಲ್ಲರೂ ಶ್ಯಾಮನಿಂದ ಸುಂದರರಾಗಬೇಕಾಗಿದೆ. ಭಗವಂತನು ಒಬ್ಬರೇ ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರನಾಗಿದ್ದಾರೆ. ಮಕ್ಕಳಿಗೆ ಧಾರಣೆಯು ಬಹಳ ಚೆನ್ನಾಗಿರಬೇಕು. ಮೊಟ್ಟ ಮೊದಲಿಗೆ ತಿಳಿಸಿ, ಭಕ್ತಿ ಮಾರ್ಗದಲ್ಲಿ ಇಬ್ಬರು ತಂದೆಯರಿರುತ್ತಾರೆ. ಸ್ವರ್ಗದಲ್ಲಿ ಒಬ್ಬರೇ ತಂದೆ ಇರುತ್ತಾರೆ. ಅವಶ್ಯವಾಗಿ ತಂದೆಯು ರಾಜಯೋಗವನ್ನು ಕಲಿಸಿದರು. ಯಾವುದರಿಂದ ರಾಜ್ಯಭಾಗ್ಯ ಸಿಕ್ಕಿತು. ನಂತರ 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದೆವು. ಈಗ ಪುನಃ ನಾವು ಓದುತ್ತಿದ್ದೇವೆ. ನಂತರ 21 ಜನ್ಮಗಳವರೆಗೆ ರಾಜ್ಯಭಾರ ಮಾಡುತ್ತೇವೆ. ಬ್ರಹ್ಮರವರ ಮೂಲಕ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ. ಅವಶ್ಯವಾಗಿ ಯಾರು ಯೋಗವನ್ನು ಕಲಿಯುವರೋ ಸ್ಥಾಪನೆ ಮಾಡುವರೋ ಅವರೇ ಮತ್ತೆ ರಾಜ್ಯಭಾಗ್ಯವನ್ನು ಪಡೆಯುತ್ತಾರೆ. ಈಗ ಈ 84 ಜನ್ಮಗಳ ಚಕ್ರವು ಪೂರ್ಣವಾಗುತ್ತದೆ. ಮತ್ತೆ ಹೊಸದಾಗಿ ಚಕ್ರವನ್ನು ಸುತ್ತಬೇಕಾಗಿದೆ. ಚಕ್ರವನ್ನಂತೂ ತಿಳಿದುಕೊಳ್ಳಬೇಕಲ್ಲವೇ? ಬಲೆ, ಈ ಚಿತ್ರಗಳಿಲ್ಲದಿದ್ದರೂ ಸಹ ನೀವು ಅನ್ಯರಿಗೆ ತಿಳಿಸಬಲ್ಲಿರಿ. ಇದು ಬಹಳ ಸಹಜ. ಯಾವಾಗ ಸಂಪೂರ್ಣ ದುಃಖಧಾಮವಾಗುವುದು ಆಗಲೇ ತಂದೆಯು ಬರುತ್ತಾರೆ. ದುಃಖಧಾಮದ ನಂತರ ಪೂರ್ಣ ಸುಖಧಾಮವಾಗುವುದು. ನಾವು ಶಾಂತಿಧಾಮದಿಂದ ಸುಖಧಾಮಕ್ಕೆ ಬರುತ್ತೇವೆ. ನಂತರ ದುಃಖಧಾಮವಾಗುತ್ತದೆ. ಅಂತಿಮ ವಿನಾಶದ ದೃಶ್ಯವನ್ನು ನೋಡಲು ತಮ್ಮ ಸ್ಥಿತಿಯನ್ನು ಮಹಾವೀರನ ತರಹ ನಿರ್ಭಯ ಅಡೋಲ ಮಾಡಿಕೊಳ್ಳಬೇಕಾಗಿದೆ. ಗುಪ್ತ ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ. ಅವ್ಯಕ್ತ ವತನವಾಸಿ ಫರಿಷ್ಠೆಗಳಾಗಲು ಬೇಹದಿನ ಸೇವೆಯಲ್ಲಿ ದದೀಚಿ ಋಷಿಯ ಸಮಾನ ತಮ್ಮ ಮೂಳೆಯನ್ನು ಸ್ವಾಹ ಮಾಡಬೇಕಾಗಿದೆ. ಮೊದಲ ಶ್ರೀಮತದಲ್ಲಿ ವಿಶೇಷವಾದ ಗಮನ ಕೊಡುತ್ತಾ ಬುನಾದಿಯನ್ನು ಸಮರ್ಥವನ್ನಾಗಿ ಮಾಡುವಂತಹ ಸಹಜ ಯೋಗಿ ಭವ. ತಮ್ಮನ್ನು ಆತ್ಮನೆಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿರಿ. ಒಂದು ವೇಳೆ ತಮ್ಮನ್ನು ಆತ್ಮನ ಬದಲು ದೇಹಧಾರಿ ಎಂದು ತಿಳಿದುಕೊಳ್ಳುತ್ತೀರೆಂದರೆ ನೆನಪಿನಲ್ಲಿ ಸ್ಥಿತರಾಗಲು ಸಾಧ್ಯವಿಲ್ಲ. ಕರ್ಮವು ಆತ್ಮನ ದರ್ಶನ ಮಾಡಿಸುವಂತಹ ದರ್ಪಣವಾಗಿದೆ. ಆದ್ದರಿಂದ ಕರ್ಮದ ಮೂಲಕ ಶಕ್ತಿ ಸ್ವರೂಪವನ್ನು ಪ್ರತ್ಯಕ್ಷಗೊಳಿಸಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.